ಗೊತ್ತುಂಟು. ತಾಳಮದ್ದಲೆಯ ಕ್ಷೇತ್ರದಲ್ಲಿ ವೇಷದಲ್ಲಿ ಕಂಡದ್ದು ಕಡಿಮೆಯಾದರೂ ತಾಳಮದ್ದಲೆ ಕ್ಷೇತ್ರದಲ್ಲಿ ಈ ಭಾಗದಲ್ಲಿ ಹಲವು ಕೂಟಗಳಲ್ಲಿ ಕಾಣಿಸಿಕೊಂಡಂತಹ ಒಬ್ಬ ಪ್ರತಿಭಾವಂತ ಕಲಾವಿದ. ಅವರನ್ನ ಹೆಚ್ಚು ವರ್ಣಿಸುವಂತಹ ಅಗತ್ಯ ಇಲ್ಲ. ಅವರನ್ನು ಹೆಚ್ಚು ವರ್ಣಿಸುವುದಂದ್ರೆ ಸೂರ್ಯನನ್ನು ತೋರಿಸಿ ಇದು ಸೂರ್ಯ ಅಂತ ಹೇಳಿದ ಹಾಗೆ ಅಂತ ನಾನು ಭಾವಿಸ್ತೇನೆ. ಆದರೆ ನನಗೆ ಕೊಟ್ಟಂತಹ ಅವಕಾಶಗಳಲ್ಲಿ 4 ಮಾತುಗಳಲ್ಲಿ ಅವರನ್ನು ಹಿಡಿದಿಡುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಮೊನ್ನೆ ಅಷ್ಟೇ ಹಸ್ತಂಗತರಾದಂತಹ ಶ್ರೀಯುತ ಕೆ ಗೋವಿಂದ ಭಟ್ರು ಯಕ್ಷಗಾನದಲ್ಲಿ ದಶಾವತಾರಿಗಳು ಅಂತೇಳಿ ಹೇಳಿ ಮಾನ್ಯತೆಗೆ ಪಾತ್ರರಾದವರು. ಅವರ ಪಟ್ಟದ ಶಿಷ್ಯ. ಆ ಜಾಗವನ್ನು ಸಮರ್ಥವಾಗಿ ತುಂಬಿಸಬಹುದಾದಂತಹ ದಶಾವತಾರಿಗಳಾಗಬಹುದಾದ ಎಲ್ಲ ಅರ್ಹತೆಗಳನ್ನು ಹೊಂದಿರುವಂತಹ ಯೋಗ್ಯ ಕಲಾವಿದ ಶ್ರೀಯುತ ಸುಣ್ಣಂಬಳ ವಿಶ್ವೇಶ್ವರ ಭಟ್ರು. ಯಾವುದೇ ಪಾತ್ರ ಇರಲಿ ಅದನ್ನು ಲೀಲಾಜಾಲವಾಗಿ ನಿರ್ವಹಿಸಬಹುದಾದಂತಹ ಒಂದು ಕಲೆ, ಒಂದು ಸಿದ್ಧಿ ಶಾರದಾ ಅನುಗ್ರಹದಿಂದ ಅವರಿಗೆ ಸಂಪನ್ನವಾಗಿದೆ. ಅದು ಚಂದ್ರಾವಳಿಯ ಚಂದ್ರಗೋಪದಿಂದ ಹಿಡಿದು ಉತ್ತರ ಪೌರುಷದ ಉತ್ತರ ಕುಮಾರನಿಂದ ಹಿಡಿದು ಶ್ರೀರಾಮ ನಿರ್ಯಾಣದ ರಾಮಚಂದ್ರನಾಗಲಿ ಅಥವಾ ಹರಿಶ್ಚಂದ್ರದ ಹರಿಶ್ಚಂದ್ರಾಗಲಿ ಯಾವುದೇ ಪಾತ್ರಗಳನ್ನು ಲೀಲಾಜಾಲವಾಗಿ ನಿರ್ವಹಿಸುವಂತಹ ಸಾಮರ್ಥ್ಯ ಸಂಪನ್ನ ಒಬ್ಬ ಅದ್ಭುತವಾದಂತಹ ಕಲಾವಿದ ಇವತ್ತು ಕ್ಷೇತ್ರದಲ್ಲಿದ್ದಾರೆ ಅಂತಂದ್ರೆ ಅದು ಸುಣ್ಣಂಬಳ ವಿಶ್ವೇಶ್ವರ ಭಟ್ರು ಅಂತ ಹೇಳುವುದಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಯಾವುದೇ ಪಾತ್ರ ಆಗಲಿ ಅದನ್ನ ಲೀಲಾಜಾಲವಾಗಿ ನಿರ್ವಹಿಸುವಂತಹ ಸಾಮರ್ಥ್ಯ ಉಂಟು. ಕೂಟದಲ್ಲಿ ಅವರ ಅನ್ಯಾನ್ಯ ಓದು ಅಧ್ಯಯನ ಎಷ್ಟು ಪ್ರಬುದ್ಧ ಅಂತ ಹೇಳಿದ್ರೆ, ಕಿರಿಯ ಕಲಾವಿದರಿಗೆ ಪುರಾಣದ ಬಗ್ಗೆ ಯಾವುದೇ ಗೊಂದಲ ಇದ್ರೆ ಅದಕ್ಕೆ 10 ಪುಸ್ತಕಗಳನ್ನ ಮರ್ಚಬೇಕಾದಂತ ಅವಶ್ಯಕತೆ ಇಲ್ಲ. ಒಮ್ಮೆ ಸುಣ್ಣಂಬಳವನ್ನು ಸಂಪರ್ಕಿಸಿ ಇಂಥದ್ದೊಂದು ಗೊಂದಲ ಉಂಟು, ಇದು ಸರಿ ಉಂಟು ಅಂತ ಹೇಳಿದ್ರೆ ಸುಣ್ಣಂಬಳದವರು ಇಲ್ಲ ಇದೇ ಸರಿ ಅಂತ ಒಮ್ಮೆ ಹೇಳಿದ್ರೆ ಮತ್ತು ಯಾವುದೇ ಪುಸ್ತಕ ಮಡಚಬೇಕಾದಂತ ಅವಶ್ಯಕತೆ ಇಲ್ಲ. ಅದು ಅತ್ಯಂತ ಸತ್ಯವಾಗಿ ದೃಢವಾಗಿ ಇರ್ತದೆ ಎಂಬಲ್ಲಿಯ ಮಟ್ಟಿಗೆ ಇವತ್ತು ಹಿರಿಕಿರಿಯ ಕಲಾವಿದರಲ್ಲಿ ಅವರ ಭೌತಿಕವಾದಂತಹ ಪ್ರಬುದ್ಧತೆ, ಆ ಸಾಧನೆಯ ಉತ್ತುಂಗದಲ್ಲಿ ಅವರಿದ್ದಾರೆ. ಅವರು ಇವತ್ತು ವೀರಮಣಿಯ ಪಾತ್ರವನ್ನು ನಿರ್ವಹಿಸುವುದಕ್ಕೆ ಬಹುದೂರದಿಂದ ಇಲ್ಲಿವರೆಗೆ ಆಗಮಿಸಿದ್ದಾರೆ. ನಿನ್ನೆ ರಾತ್ರಿ ಉಡುಪಿಯಲ್ಲಿ ನಡೆದಂತಹ ಹರಿಶ್ಚಂದ್ರ ಪ್ರಸಂಗದಲ್ಲಿ ಹರಿಶ್ಚಂದ್ರ ಪಾತ್ರ ನಿರ್ವಹಿಸಿದವರು ಟಿವಿಯಲ್ಲಿ ಲೈವ್ ಇತ್ತು, ಬಹುಜನ ಕಂಡಿದ್ದಾರೆ ಅಂತ ಕಾಣ್ತೇನೆ. ಒಂದು ಸ್ವಲ್ಪ ಭಾಗ ನಾನು ನೋಡಿದ್ದೇನೆ. ಒಂದು ಅದ್ಭುತವಾದಂತಹ ಹರಿಶ್ಚಂದ್ರನ ಪಾತ್ರವನ್ನು ನಿರ್ವಹಿಸಿದವರು. ಬಹುಶಃ ಅವರು ನಿರ್ವಹಿಸುವ ಪಾತ್ರಗಳು ಅದು ಕೇವಲ ಒಬ್ಬ ಕಲಾವಿದನಾಗಿ ಪಾತ್ರವನ್ನು ನಿರ್ವಹಿಸುವುದಲ್ಲ, ಅದನ್ನ ಪಾತ್ರವನ್ನು ತಾನು ಆವರಿಸಿಕೊಳ್ಳುವುದು ಅದೊಂದು ಕಾವ್ಯ. ಆ ಮಟ್ಟಿಗೆ ಆ ಪಾತ್ರವನ್ನು ಚಿತ್ರಿಸುವಂತಹವರು. ತಾಳಮದ್ದಲೆ ಅರ್ಥಗಾರಿಕೆಯಲ್ಲೂ ಹಾಗೆ ಪ್ರತಿ ಪಾತ್ರ ನಿರ್ವಹಿಸುವಾಗಲೂ ಆ ಪಾತ್ರವನ್ನ 4 ಕೋನಗಳಿಂದ ವಿವೇಚಿಸಿ ಅದರ ಒಳನೋಟವನ್ನ ಸ್ವಂತವಾಗಿ ವಿಮರ್ಶಿಸಿ ಇದನ್ನು ಹೇಗೆ ಹೊಸದಾಗಿ ಚಿತ್ರಿಸಬಹುದು ಎನ್ನುವ ಹಾಗೆ ಒಂದು ಅದ್ಭುತವಾದಂತಹ ರೂಪ ಕೊಡುವ ಸಾಮರ್ಥ್ಯವುಳ್ಳಂತಹ ಒಂದು ಅದ್ಭುತ ಕಲಾವಿದ. ತಮಗೆ ಗೊತ್ತಿರುವ ಹಾಗೆ ಕಟೀಲು ಮೇಳದಲ್ಲಿ ರಕ್ತಬೀಜನ ಪಾತ್ರವನ್ನು ನಿರ್ವಹಿಸುವವರು. ಬಹುಶಃ 180 ಆಟದಲ್ಲಿ ಹೆಚ್ಚು ಕಡಿಮೆ 100ರಿಂದ 120 ಆಟ ರಕ್ತಬೀಜನ ಪಾತ್ರವನ್ನು ನಿರ್ವಹಿಸಿದ್ರು. ಪ್ರತಿ ದಿವಸ ರಕ್ತಬೀಜವನ್ನ ಹೊಸತನದಿಂದ ನಿರ್ವಹಿಸುವಂತಹ ಒಂದು ಅದ್ಭುತ ಕಲಾವಿದ ಸುಣ್ಣಂಬಳ ವಿಶ್ವೇಶ್ವರ ಭಟ್ರು ಅಂತ ಘಂಟಾಘೋಷವಾಗಿ ಹೇಳಬಲ್ಲೆ ನಾನು. ಅಂತಹ ಒಂದು ಅದ್ಭುತವಾದಂತಹ ಕಲಾವಿದರನ್ನು ಇವತ್ತು ಕರೆದು ಸನ್ಮಾನಿಸುವುದಕ್ಕೆ ನಮಗೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಂಸ್ಥೆಯವರು ಅವರನ್ನ ಸನ್ಮಾನಿಸುವುದಕ್ಕೆ ವೇದಿಕೆ ಮುಂಭಾಗದಲ್ಲಿ ಆಗಮಿಸಿದ್ದಾರೆ. ಮತ್ತೊಬ್ಬರು ಜಲವಳ್ಳಿ ವಿದ್ಯಾಧರ ರಾವ್. ಇವರನ್ನ ಯಾವುದೇ ಕಾರಣಕ್ಕೆ ಹೆಚ್ಚಿಗೆ ವಿವರಿಸಬೇಕಾದಂತಹ ಅಗತ್ಯತೆ ಇಲ್ಲ. ಜಲವಳ್ಳಿ ವೆಂಕಟೇಶ ರಾವ್ ಎನ್ನುವಂತಹ ಒಬ್ಬ ಅದ್ಭುತ ಕಲಾವಿದ. ತೆಂಕು ಮತ್ತು ಕೊಡಗು 2 ತಿಟ್ಟುಗಳಲ್ಲಿ ತಾನು ಸಾಧಿಸಿದಂತಹ ಕಲಾ ಸಾಧನೆ, ಈ ಶಿಳ್ಳೆ ಚಪ್ಪಾಳೆಗಳು ವಿದ್ಯಾಧರ ರಾಯರು ಏನು ಅಂತ ಸೂಚಿಸುತ್ತದೆ. ಮತ್ತೆ ನಾನು ಹೆಚ್ಚು ಮಾತಾಡಬೇಕಾದ ಅವಶ್ಯಕತೆ ಇಲ್ಲ. ಜಲವಳ್ಳಿ ವೆಂಕಟೇಶ ರಾಯರು ಕಟ್ಟಿಟ್ಟಂತಹ ಒಂದು ಅದ್ಭುತವಾದಂತಹ ವೇದಿಕೆಯಲ್ಲಿ ಅವರ ಮಗ ಜಲವಳ್ಳಿ ವಿದ್ಯಾಧರ ರಾಯರು ಆ ಧ್ವಜದಂಡದ ಮೇಲೆ ತನ್ನ ಪತಾಕೆಯನ್ನು ಹಾರಿಸ್ತಾ ಇದ್ದಾರೆ. ಆದರೆ ಕೇವಲ ತಂದೆಯಿಂದ ಬಂದಂತಹ ಬಳುವಳಿಯಾಗಿ ಮಾತ್ರ ಅಲ್ಲ, ತನ್ನ ಸ್ವಂತ ಶ್ರಮ ಸಾಧನೆಯನ್ನು ವಿನಿಯೋಗಿಸುವ ಮೂಲಕ ಇವತ್ತು ಬದುಕುತ್ತಿರುವಂತಹ ಒಂದು ಅದ್ಭುತ ಪ್ರತಿಭೆ ಜಲವಳ್ಳಿ ವಿದ್ಯಾಧರ ರಾಯರು ಹೇಳುವುದಕ್ಕೆ ಯಾವುದೇ ಅತಿಶಯೋಕ್ತಿ ಅಲ್ಲ. ಬಹುಶಃ ಒಬ್ಬ ಸಂಘಟಕ ಒಂದು ಪ್ರಸಂಗವನ್ನು ನಿರ್ಣಯ ಮಾಡುವಾಗ ಯಾರ್ಯಾರು ಕಲಾವಿದರು ಅಂತ ಮೊದಲು ನಿರ್ಣಯ ಮಾಡಿ ಆಮೇಲೆ ಪ್ರಸಂಗ ನಿರ್ಣಯ ಮಾಡುದು. ಒಂದು ಗದಾಯುದ್ಧ ಪ್ರಸಂಗ ಅಂದ್ರೆ ಗೌರವ ಮಾಡಲಿಕ್ಕೆ ಯಾರು, ಭೀಮ ಮಾಡಲಿಕ್ಕೆ ಯಾರು ಅಂತ. ಆದ್ರೆ ಜಲವಳ್ಳಿ ವಿದ್ಯಾಧರ ರಾಯರ ವಿಷಯದಲ್ಲಿ ಆ ತರ ಯೋಚನೆ ಮಾಡಬೇಕಾದಿಲ್ಲ. ಮೊದಲು ಅವರು ಡೇಟ್ ಬುಕಿಂಗ್ ಮಾಡಿ ಆಮೇಲೆ ಯಾವ ಪ್ರಸಂಗ ಬೇಕಾದ್ರೂ ಇಡ್ಬೋದು. ಯಾವುದೇ ಪ್ರಸಂಗದ ಯಾವುದೇ ಪಾತ್ರವನ್ನು, ಅದು ಅಭಿಮನ್ಯು ಇರಲಿ, ಶಶಿಪ್ರಭೆ ಇರಲಿ, ಗದಾಯುದ್ಧ ಗೌರವ ಇರಲಿ, ಭೀಮ ಇರಲಿ, ಭೀಷ್ಮ ಇರಲಿ, ಸಾಲ್ವ ಇರಲಿ, ಹರಿಶ್ಚಂದ್ರದ ತನಕ ಯಾವುದೇ ಪಾತ್ರಗಳನ್ನ, ಅದು ಕೀಚಕ ಇರಲಿ, ಮಾಗದ ಇರಲಿ, ಒಂದು 3-4 ಪಾತ್ರಗಳಂತೂ ಇವತ್ತು ಏನಾಗಿದೆ ಅಂತಂದ್ರೆ ಇಂತಹ ಪ್ರಸಂಗದ ಇಂತಹ ಪಾತ್ರಕ್ಕೆ ವಿದ್ಯಾಧರರೇ ಬೇಕು ಅನ್ನುವ ಮಟ್ಟಿಗೆ ಇವತ್ತು ಕೊಡಗು ದಿಕ್ಕಿನಲ್ಲಿ ಅವರು ಸಾಧಿಸಿದಂತಹ ಸಾಧನೆ, ಕಂಡಂತಹ ಯಶಸ್ಸು, ಇದು ಇಲ್ಲಿರುವಂತಹ ಎಲ್ಲ ಪ್ರೇಕ್ಷಕ ಬಂಧುಗಳಿಗೆ ಗೊತ್ತಿರುವಂತಹ ವಿಷಯ. ಇದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ಸಣ್ಣ ವಯಸ್ಸಿನಲ್ಲಿ ಒಂದು ಅದ್ಭುತವಾದಂತಹ ಸಾಧನೆ ಮಾಡಿ ಇವತ್ತು ಅತ್ಯಂತ ಬೇಡಿಕೆಯ ಕಲಾವಿದ ಅಂತ ಅನಿಸಿದ್ದಾರೆ. ಕೆಲವು ಸಲ ವೇಷ ಮಾಡಿಕೊಂಡು ಅವರೇ ಹೇಳುವ ಕ್ರಮ ಉಂಟು, ದಿನಕ್ಕೆ 2-3 ಕಾರ್ಯಕ್ರಮದಲ್ಲಿ ನಾನು ಕಾಣಿಸಿಕೊಳ್ತಾ ಇದ್ದೇನೆ ಅಂತ ಹೇಳಿ. ಅಷ್ಟು ಬೇಡಿಕೆಯ, ಬಹುಶಃ 3-4 ವರ್ಷದಿಂದ ಯಾವುದೇ ಮೇಳದಲ್ಲಿ ಇಲ್ಲದೆ ಇದ್ರು ಒಂದು ದಿವಸವೂ ಮನೆಯಲ್ಲಿ ಇಲ್ಲದೆ 10 ಮೇಳಗಳಲ್ಲಿ ನಿತ್ಯವೂ ಬೇಕಾಗಿ ಇವತ್ತು ವಿದ್ಯಾಧರ ರಾಯರು ಬೇಕು ಅನ್ನುವಷ್ಟರ ಮಟ್ಟಿಗೆ ಕಲಾ ಸರಸ್ವತಿಯ ಅನುಗ್ರಹಕ್ಕೆ ಪಾತ್ರರಾಗಿ ವರ್ಷ 50 ಆಗಿದೆ ಅಂತೇಳಿ ಆಚಾರ್ಯರು ಹೇಳ್ತಾ ಇದ್ದಾರೆ.
50ರ ಸಂಭ್ರಮ ನಾಡಿದ್ದು ದಿನಾಂಕ 22ನೇ ತಾರೀಕು ಹೊನ್ನಾವರ ಸಮೀಪದಲ್ಲಿ ದಿನಾಂಕ ನಿಗದಿಯಾಗಿದೆ. ಸುದರ್ಶನ ವಿಜಯ ಮತ್ತೊಂದು ದ್ರೌಪದಿ ಪ್ರತಾಪ ಎನ್ನುವಂತಹ 2 ಪ್ರಸಂಗಗಳನ್ನು ನಿಗದಿ ಮಾಡಿದ್ದಾರೆ. ಒಂದು 50ರ ಸಂಭ್ರಮವನ್ನು ಅದ್ಭುತವಾಗಿ ಕಲಾ ಪ್ರೇಕ್ಷಕ ಪ್ರಭುಗಳ ಸಮ್ಮುಖದಲ್ಲಿ ಆಚರಿಸಬೇಕು ಎನ್ನುವಂತಹದ್ದು ಅವರ ಬಯಕೆ. ಎಲ್ಲರೂ ಅದಕ್ಕೆ ಸಹಕಾರ ಕೊಡಬೇಕು, ಸಾಧ್ಯವಾದವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತಾ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಲ್ಲಿ ಈ ಉಭಯ ಕಲಾ ಸರಸ್ವತಿ ಸ್ವರೂಪರಾದಂತಹ ಕಲಾವಿದರುಗಳನ್ನು ಗೌರವಿಸಬೇಕು ಅಂತ ಹೇಳಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ಳು. ಸರಸ್ವತಿಯನ್ನ ನಾವು ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ತೇವೆ. ಫೋಟೋದಲ್ಲಿ ವೀಣೆ ಹಿಡಿದಿದ್ದಾಳೆ, ಕೈಯಲ್ಲಿ ಪುಸ್ತಕ ಹಿಡಿದಿದ್ದಾಳೆ, ಮಣಿಸರ ಹಿಡಿದಿದ್ದಾಳೆ ಅಂತ ಕಾಣಿಸ್ತೇವೆ. ಆದರೆ ಕಲಾ ಸರಸ್ವತಿಯನ್ನ ಈ ರೂಪದಲ್ಲಿ ನಾವು ಕಾಣಬಹುದು, ಈ ರೂಪದಲ್ಲಿ ನಾವು ಅಭಿನಂದಿಸಬಹುದು, ಈ ರೂಪದಲ್ಲಿ ಸನ್ಮಾನಿಸಬಹುದು. ಕಲಾವಿದರಿಗೆ ಮಾಡುವ ಸನ್ಮಾನ ಅಂತಂದ್ರೆ ಅದು ಪರ್ಯಾಯವಾಗಿ ಸರಸ್ವತಿಗೆ ಮಾಡುವಂತಹ ಸಂಕೀರ್ತನೆ ಪೂಜೆ. ಇವತ್ತು ಆಶೀರ್ವಾದ ಫ್ರೆಂಡ್ಸ್ ಪಿ ಹರವರಿ ವಣಸೆ ಇವರ ನೇತೃತ್ವದಲ್ಲಿ ಈ ಉಭಯ ಕಲಾ ರತ್ನಗಳಿಗೆ ಸನ್ಮಾನ ಆಗಿದೆ. ನಾವೆಲ್ಲ ಸಾಕ್ಷಿ ಆಗಿದ್ದೇವೆ ಅಂತಂದ್ರೆ ಆ ಪೂಜೆಯ ಪ್ರಸಾದದಲ್ಲಿ ನಾವು ಭಾಗಿಯಾಗಿದ್ದೇವೆ. ಆ ಪುಣ್ಯ ಸಲ್ಲಿದ ಒಂದು ಹನಿಗೆ ನಾವು ಅಧಿಕಾರಿಗಳಿದ್ದೇವೆ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾ ಸನ್ಮಾನ ಸ್ವೀಕರಿಸಿದ ಉಭಯ ಕಲಾವಿದರಲ್ಲಿ ಕುರಿತಲ್ಲಿ ಒಬ್ಬರು 2 ಅನಿಸಿಕೆ. ವೇದಿಕೆಯ ಶ್ರೇಷ್ಠ ಕಲಾವಿದರಾದಂತಹ ಜಲವಳಿ ವಿದ್ಯಾಧರರಾಯರೇ, ತುಂಬಿರುವಂತಹ ಸಕಲ ಕಲಾಭಿಮಾನಿಗಳು. ಒಬ್ಬ ವ್ಯಕ್ತಿಯಾದವನ ಪರಿಚಯ ಉಳಿಯುವುದಕ್ಕೆ ಬೇರೆ ಬೇರೆ ಕಾರಣಗಳಿರ್ತವೆ. ಅವ ಕೈಗೊಳ್ಳುವಂತಹ ವೃತ್ತಿಯ ಮೂಲಕವಾಗಿ ಜನರಿಗೆ ಪರಿಚಿತನಾಗುತ್ತಾನೆ. ಯಾವುದೋ ಒಂದು ಜೀವನೋಪಾಯಕ್ಕಾಗಿ ಕೈಗೊಂಡಂತಹ ವೃತ್ತಿಯಾದರೂ ಅದರಲ್ಲಿ ಒಂದು ಪರಿಣತಿಯನ್ನು ಸಾಧಿಸುವಂತಹ ಒಂದು ಹಠ ನಿಷ್ಠೆ ಒಬ್ಬ ವ್ಯಕ್ತಿಗಿದ್ದರೆ ಏನು ಅಷ್ಟಿಷ್ಟು ಮಂದಿಗಳಿಗೆ ಪರಿಚಯ ಉಳಿಯುವಂತಹ ಒಂದು ಸ್ಥಾನವನ್ನು ಹೊಂದುವುದಕ್ಕೆ ಸಾಧ್ಯವಾಗ್ತದೆ ಅಂತ ನಾನು ವಿಶ್ವಾಸವನ್ನು ಹೊಂದುತ್ತೇನೆ. ನನ್ನೂರಿನಿಂದ ಬಹಳ ದೂರದ ಒಂದು ವಲಸೆ ಇಲ್ಲಿಗೆ ಒಂದು ವೇಷಕ್ಕಾಗಿ ಬರಬೇಕು ಅಂತ ಮಿತ್ರರು ಶ್ರೇಷ್ಠ ಭಾಗವತರು ಆದಂತಹ ಜನಸಾಲೆಯವರು ನನ್ನನ್ನು ಒಪ್ಪಿಸಿದರು. ಆದರೆ ಕೇವಲ ನನ್ನದಾದಂತಹ ವೃತ್ತಿ ಜೀವನದ ಒಂದು ಕಲಾ ಪ್ರದರ್ಶನವನ್ನು ಮಾಡುವ ಒಂದು ವೇದಿಕೆಯಾಗಿ ಇದು ಇವತ್ತಿಗೆ ಉಳಿದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಊರಿನವರಿಗೆಲ್ಲ ಸೇರಿದ ಕಲಾಭಿಮಾನಿಗಳಿಗೆಲ್ಲ ನಮ್ಮನ್ನು ಅತ್ಯಂತ ನಿಕಟವಾಗಿ ಪರಿಚಯಿಸುವಂತಹ ಒಂದು ಕಾರ್ಯ ಈ ಸಮ್ಮಾನದ ಮೂಲಕವಾಗಿ ಇವರು ಹೃತ್ಪೂರ್ವಕವಾಗಿ ಒದಗಿಸಿದ್ದಾರೆ ಅಂತ ನಾನು ಸಂತೋಷದಿಂದ ಈ ಸನ್ಮಾನವನ್ನು ಸ್ವೀಕರಿಸಿದ್ದೇನೆ. ಮಿತ್ರರಾದಂತಹ ವಿದ್ಯಾಧರರು ಬಹುಶಃ ಇದೇ ಅಭಿಪ್ರಾಯವನ್ನು ಹೊಂದಿದ್ದಾರೆ ಅಂತ ನಾನು ತಿಳಿಯುತ್ತೇನೆ. ಯಾಕೆಂದರೆ ಅವರು ನಮಗೆ ಅವಕಾಶ ಹಾಕಿಕೊಟ್ಟಿದ್ದಾರೆ. ನಮ್ಮೊಳಗೆ ಯಾವ ವಿವಾದವೂ ಬೇಡ, ಇಬ್ಬರ ಪರವಾಗಿ ಒಬ್ಬರೇ ಮಾತಾಡಿದ್ದೀವಿ ಅಂತ. ಹಾಗಾಗಿ ಕಲೆ, ಕಲಾವಿದ, ಕಲಾಭಿಮಾನಿ ಈ 3 ಮಂದಿಗಳು ಒಂದು ತ್ರಿಕೋನವಾದ ಸಂಬಂಧವುಳ್ಳವರು ಅಂತ ನಾನು ಭಾವಿಸುವೆ. ಪರಸ್ಪರ ಪೂರಕವಾಗಿದ್ದಾಗ ಮಾತ್ರ ಆರೋಗ್ಯಪೂರ್ಣವಾದ ಬೆಳವಣಿಗೆಗೆ ಅವಕಾಶವಾಗುತ್ತದೆ. ಸದಾ ಸರ್ವದ ಈ ಸಂಸ್ಥೆಯವರು ಉದ್ದೇಶಿಸಿದಂತಹ ಇಂತಹ ಒಂದು ಕಲಾ ಕೈಂಕರ್ಯದ ಕಾಯಕಕ್ಕೆ ಕಲಾಭಿಮಾನಿಗಳೆಲ್ಲರ ತನು ಮನ ಧನದ ತುಂಬು ಹೃದಯದ ಸಹಕಾರ ಸದಾಕಾಲ ಬರಲಿ. ಕಲಾ ಸರಸ್ವತಿಗೆ ಸದಾಕಾಲ ಆರಾಧನೆ ನಡೆಯಲಿ. ಕಲಾವಿದರಿಗೆ ಗೌರವಿಸಿ ಆ ಮೂಲಕವಾಗಿ ಸಂತೋಷವನ್ನು ಅನುಭವಿಸುವ ಅವಕಾಶ ಈ ನಾಡಿನ ನಾಗರಿಕರಿಗೆ ಎಲ್ಲರಿಗೂ ಬರಲಿ ಅಂತ ಸಂಪ್ರಾರ್ಥಿಸಿಕೊಂಡು ಸನ್ಮಾನಕ್ಕೆ ಸಂತೋಷದಿಂದ ತಲೆಬಾಗಿ ಉಂಟು. ಬೆಳವಣಿಗೆಯಲ್ಲಿ ಮಾತಾಡಬೇಕು ಅಂತ ಸಂಘಟಕರ ಇಚ್ಛೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಆಟಕ್ಕೆ ಅಂತ ಬಂದದ್ದು, ವೇಷಕ್ಕೆ ಸನ್ಮಾನ ಉಂಟು ಅಂತ ಗೊತ್ತಾದದ್ದು ಇಲ್ಲಿಗೆ ಬಂದ ಮೇಲೆ. ಅದರಲ್ಲಿಯೂ ವಿಶ್ವೇಶ್ವರ ಭಟ್ರ ಜೊತೆಯಲ್ಲಿ ನಿಮಗೆ ಸನ್ಮಾನ ಅಂತ ಹೇಳಿದಾಗ ಸಂಘಟಕರಲ್ಲಿ ನಾನು ವಿನಯಪೂರ್ವಕವಾಗಿ ಆ ಮಹಾಮೇರು ಪರ್ವತದ ಎದುರಿನಲ್ಲಿ ನಾನು ಇನ್ನೂ ಚಿಕ್ಕವ, ಹಾಗಾಗಿ ಸನ್ಮಾನ ಬೇಡ. ನಿಜವಾಗಿಯೂ ಬೇರೆ ಯಾರನ್ನಾದರೂ ಆಯ್ಕೆ ಮಾಡಿ ಅಂತ ಅವರಲ್ಲಿ 2-3 ಬಾರಿ ಕೇಳಿಕೊಂಡು, ಆದರೆ ಅವರ ತೀರಾ ಪ್ರೀತಿಯ ಒತ್ತಾಸೆಗೆ ಕಟ್ಟಬಿದ್ದು ಕೊನೆಗೂ ತಾನಾಗಿ ಬಂದಂಥ ಒಂದು ಭಾಗ್ಯವನ್ನು ಯಾಕೆ ಬಿಡಬೇಕು ಎನ್ನುವ ಕಾರಣಕ್ಕಾಗಿ ಒಪ್ಪಿಕೊಂಡೆ. ಯಾಕೆಂದರೆ
ಕಲಾವಿದನಾಗಿ ಹೆಸರನ್ನು ಗಳಿಸುವುದು, ಕೀರ್ತಿಯನ್ನು ಗಳಿಸುವುದು ಬೇರೆ ಬೇರೆ ವಿಭಾಗದಲ್ಲಿ. ನಾನು ನಿಮ್ಮೆಲ್ಲರ ನೆಚ್ಚಿನ ಕಲಾವಿದನಾದದ್ದು ನನ್ನ ಯೋಗ. ಆದರೆ ಒಬ್ಬರಿಗೊಬ್ಬರನ್ನು ಹೋಲಿಕೆ ಮಾಡಿದಾಗ ನಮ್ಮ ಗುಣ ಏನು, ನಮ್ಮ ಅರ್ಹತೆ ಏನು ಅಂತ ಉಂಟಾಗುವುದು. ಸುನ್ನಂಬಳ ವಿಶ್ವೇಶ್ವರ ಭಟ್ರು ಒಂದು ಸಮುದ್ರ, ನಾನಿನ್ನು ಚಿಕ್ಕ ತೊರೆ. ಅವರ ಎದುರುಗಡೆಯಲ್ಲಿ ನಾನಿನ್ನು ಅವರ ಶಿಷ್ಯನ ಆಗಿದ್ದವ. ಮುಂದಿನ ಪಾತ್ರಕ್ಕಾಗಿ ಇದೆಲ್ಲ ಬಂಡವಾಳ ಹಾಕ್ತಾ ಇದ್ದೇನೆ ಅಂತ ತಿಳ್ಕೊಳ್ಬೇಕು. ಖಂಡಿತ ವಾಸ್ತವವನ್ನು ಒಪ್ಪಿಕೊಳ್ಳುವುದರಿಂದ ಏನೂ ತಪ್ಪಿಲ್ಲ. ಹಾಗಂತ ಪಾತ್ರವಾಗಿ ಬಂದಾಗ ಆ ಗುಣ ಸ್ವಭಾವ ಇರ್ತದೆ ಅಂತ ಅವರ ಅಗಾಧವಾದಂತಹ ಜ್ಞಾನದ ಎದುರುಗಡೆಯಲ್ಲಿ ನಾವೆಲ್ಲ ಚಿಕ್ಕ ಮಕ್ಕಳು ಎಂದು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುವಂತಹ ಸಂಖ್ಯೆ. ಹಾಗಾಗಿ ಅವರ ಜೊತೆಯಲ್ಲಿ ಕುಳಿತುಕೊಂಡು ಒಂದು ಸನ್ಮಾನವನ್ನು ಸ್ವೀಕರಿಸುವುದು ಅಂತ ಹೇಳಿದರೆ ನನ್ನ 50ರ ಈ ಒಂದು ಉತ್ಸವದಲ್ಲಿ ನಾನು ಮರೆಯಲಾರದ ನವೆಂಬರ್ 22ಕ್ಕೆ ಹೇಳಿದ ಹಾಗೆ ಹೊನ್ನಾವರದಲ್ಲಿ ನನ್ನ 50ನೇ ವರ್ಷದ ಕಾರ್ಯಕ್ರಮ ಜೊತೆಯಲ್ಲಿ ಅಭಿನಂದನಾಗದಂಥ ಹೀಗೆ ವಿಶಿಷ್ಟವಾದಂತಹ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದಾರೆ. ಅದರ ಪೂರ್ವಭಾವಿಯಾಗಿ ಇಂತಹ ಒಂದು ಸುಯೋಗವನ್ನು ಯಕ್ಷಕಲಾ ಮಾಧ್ಯಮದಲ್ಲಿ ಅನುಗ್ರಹಿಸಿದ್ದಾಳೆ. ಇದಕ್ಕೆ ಕಾರಣಕರ್ತರಾದಂತಹ ಎಲ್ಲ ಸಂಘಟಕ ಮಿತ್ರರಿಗೂ ಸೇರಿರುವಂತಹ ಸಾವಿರ ಅಭಿಮಾನಿ ಬಂಧುಗಳಿಗೂ ನನ್ನ ಮನದಾಳದ ಅಭಿವಂದನೆಯನ್ನು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿಯೂ ನಿಮ್ಮ ಆಶೀರ್ವಾದ ಕೃಪೆ ಎನ್ನುವುದು ನನ್ನ ಮೇಲೆ ಇರಲಿ, ಯಕ್ಷಗಾನ ಕಲಾವಿದರೆಲ್ಲರ ಮೇಲೂ ಇರಲಿ ಎನ್ನುವುದಾಗಿ ಭಾವಿಸಿ ಹಾಗೆ ಆಶಿಸ್ತೇನೆ. ನಮಸ್ಕಾರ. ವಂದನೆಗಳು. ಸನ್ಮಾನ ಸ್ವೀಕರಿಸಿ ನಮ್ಮ ಸಂಸ್ಥೆಗೆ ಆ ಗೌರವವನ್ನು ಸ್ವೀಕರಿಸಿದಂತಹ ಉಭಯ ಕಲಾವಿದರಿಗೆ ಸಂಸ್ಥೆ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಯಕ್ಷಗಾನ ಪ್ರೇಕ್ಷಕ ಪ್ರಭುಗಳು ಮುಂದಿನ ಪ್ರಸಂಗದ ಕಾತರತೆಯಲ್ಲಿ ಇರುವುದರಿಂದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸಂಸ್ಥೆಗೆ ಮತ್ತು ಕಲಾವಿದರಿಗೆ ಶುಭ ಹಾರೈಸಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಆಶೀರ್ವಾದ ಫ್ರೆಂಡ್ಸ್ ಅಬ್ಬಿ ಹರವರಿ ವಣಸೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಸದಾ ಸಂಘಟಿಸಬೇಕು. ಆ ಮೂಲಕ ನಮ್ಮ ಊರಿನ ಎಲ್ಲರಿಗೂ ಅದರಿಂದ ಏನಾದರೂ ಒಂದು ಒಳ್ಳೆಯದು ಸಿಗಬೇಕು ಎನ್ನುವ ಕಾಂಕ್ಷೆಯಿಂದ ಹಮ್ಮಿಕೊಳ್ಳಲ್ಪಟ್ಟಂತಹ ಕಾರ್ಯಕ್ರಮ. ಒಂದೊಳ್ಳೆ ಕಾರ್ಯಕ್ರಮವನ್ನು ಸಂಘಟಿಸುವ ಮೂಲಕ ಅದರಿಂದ ಒಂದಿಷ್ಟು ಸಂಗ್ರಹ ಮಾಡಿ ಅದರಿಂದ ತಮ್ಮ ಖಜಾನೆಯನ್ನು ತುಂಬಿಸಿಕೊಳ್ಳಬೇಕು, ನಾಳೆ ಖರ್ಚಿಗೊಳ್ಳಲಾಗ್ತದೆ ಎನ್ನುವ ಕಾರಣಕ್ಕಾಗಿ ಹಮ್ಮಿಕೊಳ್ಳಲ್ಪಟ್ಟ ಕಾರ್ಯಕ್ರಮ ಇದಲ್ಲ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ತುಂಬಾ ಅಶಕ್ತರಿಗೆ ನೆರವು ನೀಡಬೇಕು. ಮಾತ್ರ ಅಲ್ಲ, ಸಮಾಜದಲ್ಲಿ ಇರುವಂತಹ ದುರ್ಬಲರಿಗೆ ಅವರಿಗೆ ಏನಾದರೂ ಇದರಿಂದ ಒಂದಿಷ್ಟು ಸಹಾಯ ಒದಗಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಮಾಡಲ್ಪಟ್ಟಂತಹ ಕಾರ್ಯಕ್ರಮ. 4 ಅಶಕ್ತರಿಗೆ ತಮ್ಮಿಂದಾದಂತಹ ಸಹಾಯವನ್ನು ಮಾಡುವುದಕ್ಕೆ ಬೇಕಾಗಿ ಈಗ ವೇದಿಕೆಯನ್ನು ಉಪಯೋಗಿಸಿಕೊಳ್ತಾ ಇದ್ದಾರೆ. ಸನ್ಮಾನ ಸ್ವೀಕರಿಸಿದಂತಹ ಉಭಯ ಕಲಾವಿದರು ಮುಂದಿನ ವೇಷ ತಯಾರಿಸುವುದಕ್ಕೋಸ್ಕರ ಸನ್ಮಾನ ಸ್ವೀಕರಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳಿಕೊಳ್ಳುತ್ತಾ